ಟೈಮ್ ನೋಡಿ 11 ಆಗಿದೆ. ಇನ್ನೂ ಒಂದು 300 ಸ್ಟೆಪ್ಸ್ ಮಾಡಬೇಕು. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಹೇಗೆ ಅನಿಸುತ್ತೆ ನಿಮಗೆ? ಯು ನೀಡ್ ಸಪ್ಲಿಮೆಂಟ್ಸ್ ಟು ಗೆಟ್ ಫಿಟ್. ಲೈಕ್ ಫಿಟ್ ಆಗಬೇಕು ಅಂದ್ರೆ ಸಪ್ಲಿಮೆಂಟ್ಸ್ ಕಂಪಲ್ಸರಿನಾ? ಪ್ರೋಟೀನ್ ಪೌಡರ್ ಇಲ್ಲ ಅಂದ್ರೆ ರಿಸಲ್ಟ್ ಬರಲ್ಲ? ಬನ್ನಿ ನೋಡೋಣ. ಜಿಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಪೀಪಲ್ ಸಜೆಸ್ಟ್ ಪ್ರೋಟೀನ್ ಪೌಡರ್, ಪ್ರೀ ವರ್ಕೌಟ್ ಅಂಡ್ ಫ್ಯಾಟ್ ಬರ್ನರ್. ಬಟ್ ನಿಜ ಏನಂದ್ರೆ ಸಪ್ಲಿಮೆಂಟ್ಸ್ ಆರ್ ನಾಟ್ ಮ್ಯಾಂಡೇಟರಿ. ಸಪ್ಲಿಮೆಂಟ್ಸ್ ಅಂದ್ರೆ ಮೀನಿಂಗ್ ಅಲ್ಲೇ ಇದೆ ಎಕ್ಸ್ಟ್ರಾ ಸಪೋರ್ಟ್ ಅಂತ. ಮೈನ್ ಫೌಂಡೇಶನ್ ಏನಂದ್ರೆ ಪ್ರಾಪರ್ ಡಯಟ್, ಕನ್ಸಿಸ್ಟೆನ್ಸಿ ವರ್ಕೌಟ್ ಅಂಡ್ ಗುಡ್ ಸ್ಲೀಪ್. ಇವೆಲ್ಲ ಕರೆಕ್ಟ್ ಆಗಿದ್ರೆ ರಿಸಲ್ಟ್ ಬಂದೇ ಬರುತ್ತೆ ವಿತೌಟ್ ಸಪ್ಲಿಮೆಂಟ್ಸ್. ಸಪ್ಲಿಮೆಂಟ್ಸ್ ಯೂಸ್ ಆಗ್ಬಹುದು ಇಫ್ ಫುಡ್ ಇಂದ ಪ್ರೋಟೀನ್ ಇಂಟೆಕ್ ಮೀಟ್ ಆಗ್ತಿಲ್ಲ ಅಂದ್ರೆ ಆವಾಗ ಸಪ್ಲಿಮೆಂಟ್ಸ್ ಯೂಸ್ ಮಾಡಬಹುದು. ಮತ್ತೆ ಬಿಸಿ ಲೈಫ್ ಸ್ಟೈಲ್ ಅಲ್ಲಿ ಮತ್ತೆ ಸ್ಪೆಸಿಫಿಕ್ ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಇರಬೇಕಾದ್ರೆ ಫುಡ್ ಇಂದ ಪ್ರೋಟೀನ್ ಇಂಟೆಕ್ ನ ಕವರ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಆಗ ಪ್ರೋಟೀನ್ ಪೌಡರ್ ತಗೋಬಹುದು. ಇಲ್ಲಾಂದ್ರೆ ಅದೇನು ಮ್ಯಾಜಿಕ್ ಮಾಡಲ್ಲ. ಬಿಗಿನರ್ಸ್ ಏನ್ ಮಾಡ್ತಾರೆ ಅಂದ್ರೆ ಡಯಟ್ ನ ಇಗ್ನೋರ್ ಮಾಡ್ತಾರೆ, ಸಪ್ಲಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಸೊ ಎಲ್ಲಿಂದ ಬರುತ್ತೆ ರಿಸಲ್ಟ್ ಹೇಳಿ? ಸೊ ರಿಮೆಂಬರ್, ಸಪ್ಲಿಮೆಂಟ್ಸ್ ಇಂದ ಬಾಡಿ ಬಿಲ್ಡ್ ಆಗಲ್ಲ, ಹ್ಯಾಬಿಟ್ ಇಂದ ಬಿಲ್ಡ್ ಆಗುತ್ತೆ. ಏನಿದ್ರು ಫುಡ್ ಫಸ್ಟ್, ಆಮೇಲೆ ಸಪ್ಲಿಮೆಂಟ್ಸ್. ಸೊ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗೆ ನನ್ನ ಫಾಲೋ ಮಾಡ್ಕೊಳ್ಳಿ. ಸ್ಟೇ ಫಿಟ್ ಫ್ರಮ್ ಹಲೆನ್ ಫಿಸಿಕ್. ಬಾಯ್ ಬಾಯ್.